ಹಾಯ್ ಹಲೋ ಎಲ್ಲಕ್ಕೂ ನಮಸ್ತೆ. ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಇದು ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ಪಾರ್ಟ್ 1 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಪಾರ್ಟ್ 1 ವೀಡಿಯೋ ನೋಡ್ಕೊ ಬನ್ನಿ. ಆರಂಭ ಕಟ್ಬಿಟ್ಟು ಸೂಲೂರು ಅಂತ ಎಷ್ಟು ಬಿಡ್ತಿದ್ವಿ 10 ನಿಮಿಷ. ಅವಾಗ ಮೈ ಕೈ ಸಾವಿರ ಬಿಟ್ಟು ತುಂಬಾ ನಿಂತ್ಕೊಂಡ್ರೆ ಮನಸ್ಸನಿಗೆ ನಮಸ್ತೆ. ನಮಸ್ತೆ ಸರ್. ಸರ್ ಟಿ ಮಂಜು. ಮಲ್ಲಿಕಾರ್ಜುನ್ ಅವರು ಇದರ ಸೀಮಂತ ಮಾಡಿದ್ರೆ ನಿಮಗೆ ಖುಷಿ ಅಂತ ಅನ್ಸುತ್ತಾ? ತುಂಬಾ ಖುಷಿ, ತುಂಬಾ ಖುಷಿ, ತುಂಬಾ ಖುಷಿ. ಯಾಕಂದ್ರೆ ಅವರು ನಮ್ಮ ಅಣ್ಣ ಅಳಿನೂ ಹೌದು, ಮತ್ತೆ ಸ್ನೇಹಿತರು ಹೌದು. ನಮ್ಮ ಲಲಿತಾದ್ರಿಪುರದಲ್ಲಿ ಅವತ್ತಿಂದ ಹಸುಗಳಿಗೆ ತುಂಬಾ ಇಷ್ಟಪಟ್ಟು ಗೆರ್ಸಿ ಸಾಕ್ತಿದ್ರು. ಆಮೇಲೆ ಕ್ರಾಸ್ ಬಂದ್ರು. ಇತ್ತೀಚಿನ ದಿನದಲ್ಲಿ ನೋಡಿ ನಾವು ಹಳ್ಳಿಕಾರನ ಬ್ಯಾಟ್ ಬೆಳೆಸಬಾರ್ದು, ಉಳಿಸಬಾರ್ದು ಅಂತ ಒಂದು ಹುಚ್ಚು ಬಂದು ಸಾಕಿ ತಿರುಗಾಡಿ 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 ಸೆಲೆಕ್ಷನ್ ಕರುನ ಇಟ್ಕೊಂಡು ಇವತ್ತು ಕಾವೇರಿಗೆ ಶ್ರೀಮಂತ ಮಾಡ್ತಾ ಇರೋದು ನಮ್ಮೆಲ್ಲರ ಖುಷಿ. ಈ ಹಳ್ಳಿಕಾರ್ ಬೆಳೆಯಕ್ಕೆ ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಯ್ತಾ ನಿಮ್ ಪ್ರಕಾರ? ಇದೆ, ಹೆಲ್ಪ್ ಆಗಿದೆ. ಈಗ ಇವ್ರು ನೋಡಿ ನಮ್ಮ ಪಕ್ಕದೂರವರು ಮತ್ತೆ ಇನ್ನೊಬ್ರು ನಮ್ಮ ಮನೇಲೂ ಒಂದಿದೆ. ಹಾಗಾಗಿ ಒಬ್ಬೊಬ್ರು ಒಂದೊಂದು ಇಟ್ಕೊಂಡಿದ್ದೀವಿ. ಚೋನಳ್ಳಿ ಅಂತ ಹೇಳಿ ನಮ್ಮ ತುಂಬಾ ಆತ್ಮೀಯರು ಮತ್ತೆ ಅಣ್ಣನ ಹಳಿನೂ ಹೌದು. ಹೌದಾ? ಈ ಕಟ್ಟವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿದೆ. ಕಟ್ಟವ್ರಿಗೆ ಒಂದು ಕಟ್ಟಬೇಕು. ಒಬ್ಬ 1 ಎಕರೆ ಹೊಲ ಇರೋನು ಸುಧಾ ಒಂದ್ ಹಳ್ಳಿ ಕಾರ್ ಕಟ್ಟಿ ಆ ಸಗಣಿ ಎತ್ತಿ ನಾವು ಹಾಕಿದ್ರೆ ಕೋಟಿ ಪುಣ್ಯ. ಓಕೆ, ಹೀಗೆ ನಿಮ್ಮ ಹಳ್ಳಿ ಕಾರ್ ಪ್ರೀತಿನ ಮುಂದುವರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗಿ ಇದೇ ರೀತಿ ಬೆಳಿಬೇಕು, ಇದೇ ರೀತಿ ಹಳ್ಳಿ ಕಾರ್ ಉಳಿಬೇಕು. ಉಳಿತಾ ಇದ್ರೆ ಮುಂದೆ ಪೀಳಿಗೆಗೆ ನಮ್ಮ ಮಕ್ಕಳು ನಮ್ಮ ಮರಿಗಳಿಗೂ ತೋರ್ಸ್ಕೊಂಡು ಹೋಗ್ತಾ ಇದ್ರೆ ಅವು ಪ್ರೀತಿಯಿಂದ ಖುಷಿ ಪಡ್ತವೆ, ಕಟ್ತವೆ. ಇವಾಗ ನಮ್ ತಂದೆ ಸಾಕಿದ್ದು ಅವಾಗ ನಮ್ 4 ಜನ ಇದೇ ಸುಳಿ ಇದೇ ಕೊಂಬು ಅಂತ ಸುಳಿ ಇದೇ ಕೊಂಬು ಅಂತ ಹೇಳ್ಬೋದು. ನಮ್ ತಂದೆ ಸಾಕಿರೋ, ನಮ್ ತಾತ ಸಾಕಿರೋ ಅವ್ರ ಮಕ್ಕಳು ಹೇಳ್ಕೊಟ್ರು. ನೋಡಪ್ಪ ಇದೇ 4 ಜನ 2 ರೇಖೆ, ಇದೇ ಕೊಂಬು ಇರ್ಬೇಕು, ಇದೇ ಸುಳಿ ಇರ್ಬೇಕು, ಇದು ಆ ಸುಳಿ ಈ ಸುಳಿ ಕಾಲಿಂಗ್ ಇರ್ಬೇಕು. ನಾವ್ ಹೇಳ್ತೀವಿ ಈ ಹಸಿ ಹೊಟ್ಟೋಗ್ಬಿಟ್ರೆ ನಮ್ಮ ಮಕ್ಳಿಗೆ ಏನಂತ ಹೇಳೋದು? ಹಳ್ಳಿಕರಂಗಿತ್ತು ಅಂತ. ಇವಾಗ ಯಾವ್ದೋ ಟೂಬ್ ತಂದು ಹಾಕ್ಬಿಡ್ತಾರೆ, ಯಾವ್ದೋ ಎಚ್ಚಪ್ಪ ಅಂತ ಉಟ್ಬಿಡ್ತದೆ. 100 ಕಾಯಿಲೆ ಹಾಲು ಕುಡಿದ್ರೆ ಇದು ಕುಡಿದ್ರೆ ಯಾವ ರೋಗನೂ ಇಲ್ಲ, ಯಾವ ಕಾಯಿಲೆನೂ ಬರಲ್ಲ. ಹೌದಾ? ಹಳ್ಳಿಕರ ಉಳಿಬೇಕು, ಹಳ್ಳಿಕರ ಬೆಳಿಬೇಕು. ಅದ್ರಾಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವಿಲ್ಲಿ ಶ್ರೀಮಂತ ಮಾಡ್ತಾ ಇದೀವಿ ಒಪ್ಕೊಂಡು 10 ಜನ 50 ಜನ ಕರೆಸ್ತೀವಿ, ಬಂದ್ ನೋಡ್ಕೊಂಡ್ರೆ ಹೋಗ್ತಾರೆ. ಏನು ಪ್ರಯೋಜನ? ಸೋಷಿಯಲ್ ಮೀಡಿಯಾ ಸಾವಿರಾರು ಜನ ನೋಡ್ತಾರೆ, ಲಕ್ಷಾಂತರ ನೋಡ್ತಾರೆ. ಮತ್ತೆ ನಿಮಗೂ ಮತ್ತೆ ಎಲ್ಲರಿಗೂ ತುಂಬಾ ಹೇಳಕ್ಕೆ ಇಚ್ಛಾ ಪಡೋದೇನಪ್ಪಾ ಅಂದ್ರೆ ಇದನ್ನ ಹೆಚ್ಚೆಚ್ಚು ಪ್ರಚಾರ ಮಾಡ್ಬೇಕು. ಹೌದು, ಪ್ರಚಾರ ಮಾಡ್ಬೇಕು. ನಮಗೆ ನಮ್ಮ ಮನೇಲಿ ಆಯ್ತಾ ಯೂಟ್ಯೂಬರ್ ಬರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಬರ್ಲಿಲ್ಲ, ಎಷ್ಟು ಜನ ಗೊತ್ತಾಗ್ಬೋದು? 100 ಜನ, 50 ಜನ, 200 ಜನ ಗೊತ್ತಾಗ್ಬೋದು. ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇದ್ರೆ ಇಡೀ ದೇಶನ ನೋಡ್ಬೋದಾ? ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ ಪ್ರಕಾರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಗೊತ್ತಾ? ಯಾಕಂದ್ರೆ ವಿಡಿಯೋ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಇಷ್ಟಪಡ್ತೀರಾ? ಅಷ್ಟೇ ಹಳ್ಳಿಕಾರ ಬಗ್ಗೆ ಮಾಡೋರೆಲ್ಲರೂ ಕೈ ಮುಗ್ತಾ ಇರ್ತಾರೆ. ಇನ್ನು ಹಳ್ಳಿಕಾರ ಬೆಳೆಸಿ ಹಳ್ಳಿಕಾರ ಇನ್ನೂ ಪ್ರಚಾರ ಜಾಸ್ತಿ ಮಾಡಿ ಹೆಚ್ಚೆಚ್ಚಿನ ಪ್ರಚಾರ ಮಾಡ್ಬೇಕು. ಎಲ್ಲಾ ದೇಶಕ್ಕೂ ನಮ್ಮ ಹಳ್ಳಿಕಾರು ನಮ್ ಕರ್ನಾಟಕದಲ್ಲಿ ಬಿಟ್ರೆ ಯಾವ ದೇಶದಲ್ಲಿ ಇಲ್ಲ. ಯಾವ್ದೋ ಕಾಂಗ್ರೆಸ್ ಗುಜರಾತ್ ಅಂತ ಸಾಯಿವಾಲ್ ಅಂತ, ನಮ್ಮ ಹಳ್ಳಿಕಾರ ಮಾತ್ರ 2 ರೇಟ್ ಬರೋದು. ಈ ಕಡೆ ನೋಡಿ 2 ರೇಟ್ ನಮ್ಮ ಹಳ್ಳಿಕಾರ ಬರೋದು. ಇಲ್ಲಿ ಯಾವ ದನಿಗೂ ಬರಲ್ಲ, ಕಾಂಗ್ರೆಸ್ ಬರಲ್ಲ, ಗಿರ್ ಬರಲ್ಲ, ಸಾಯಿವಾಲ್ ಬರಲ್ಲ, ಗಿರ್ ಬರಲ್ಲ. ತೋರಿಸಿ 2 ರೇಕು, 2 ರೇಕು ಈ ಕಡೆ ಆ ಕಡೆ ಆಮೇಲೆ ಸುಳಿ ಕಾಂಗ್ರೆಸ್ ಗಿರಿಗೆ ಕೊಂಬು ಜೂಮ್ ಅಂದಲ್ ನೆಟ್ಟ ಕುಂತ್ಕೊಳ್ಳಲ್ಲ. ಹೆಂಗ ಸ್ವಟ್ಟಂಗ್ ಹೋಗುತ್ತಿದೆ. ತೋರಿಸಿ ನಮ್ಮ ಹಳ್ಳಿಕರಿಗೆ ಹೆಂಗೈತಿ ಅಂತ. ಹೌದು, ನಮ್ಮ ಹಳ್ಳಿಕರಿಗೆ ಈ ತರ ಬುದ್ಧಿ. ಇದು ಲಿಂಗ, ಇದು ಲಿಂಗ. ಪಂಚ ಕೋಟಿಗಳೆಲ್ಲ ಪಂಚ ಬಸವನ ದೇವರು ನಮ್ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಶಿವನ ಸೃಷ್ಟಿ ಮಾಡಿ ಬಿಟ್ನಂತೆ. ಏನಕ್ಕೆ? ಯಾಕಪ್ಪ ಕೈಲಿ ದೇಶ ಏನೋ ಸುತ್ತಿ ದೇಶ ಸುತ್ತರಿ ದೇವ್ರ ನಿಮ್ಗೆ ಸೃಷ್ಟಿ ಮಾಡಿ ಬಿಡ್ತಿ ಕರ್ನಾಟಕದಲ್ಲಿ ಎಲ್ಲ ಇಲ್ಲಿ ಶಿವನೇ, ಇಲ್ಲಿ ಲಿಂಗ, ಇಲ್ಲಿ ಅಭಿಷೇಕ ಮಾಡಿದ್ರೆ ಪಾದಕ್ ಬೈತಿದೆ. ಇಲ್ಲಿ ಸೂರ್ಯ ನಡಿಕೇತು ಅಂತ ಒಂದಿರುತ್ತೆ. ಬಿಸಿಲಿನ ಕಿರಣಗಳು ಇಲ್ಲಿ ಬಿದ್ದು ಇದು ನರನಾಡಿಗಳ ಮುಖಾಂತರ ಹಾಲಿಗೆ ಹೋಗಿ ಹಾಲು ಬರುತ್ತೆ. ಅದರಿಂದ ಈ ಅವಾಗಿನ ಕಾಲದಲ್ಲಿ BP ಶುಗರ್ ಯಾರಿಗೂ ಇರ್ಲಿಲ್ಲ. ಹೌದು, ಯಾಕೆ ಅಂತಂದ್ರೆ ಇದು ಸ್ವಚ್ಛವಾದ ಹಾಲು, ಇದು ಬಾರಿ ಶುದ್ಧವಾದ ಹಾಲು. ಇದಕ್ಕೆ ಈಗ ನಾವು ಹೆಚ್ಚು ಜರ್ಸಿ ಬರೀತಲ್ಲ, ಅದು ನಮ್ಮ ದೇಶ ತಳಿ ಅಲ್ಲ, ಅದು ವಿದೇಶಿ ತಳಿ. ಅದು ಇದು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದಾರಲ್ಲ, ಅವಾಗ ಅದೇನೋ ಆಗುತ್ತೆ ನಮ್ಮ ಇದಕ್ಕೆ ಹೊಂದಲ್ಲ ಅದು. ಆಮೇಲೆ ಅದ್ರ ಹಾಲು ಬಂದು ಅಂತ ಇದಲ್ಲ, ಅದೆಲ್ಲ ಬರೀ ಕೆಮಿಕಲ್. ಇದು ಒಮ್ಮೆಲೆ ಬರೀ ಹಿಂಡಿ ಬೂಸ ಎಲ್ಲ ಕೊಡ್ತಾರೆ, ಅದರಿಂದ ನಡೆಯಲ್ಲ. ಆಮೇಲೆ ಏನಂದ್ರೆ ಹಸುಗಳನ್ನ
ಇವು ಕಾಡನ್ನೆಲ್ಲ ಮೇಯ್ತವೆ, ಏನೋ ಏನೇ ಮೇಲೆ ಏನೇ ಕೊಟ್ರು ಅರಗಿಸ್ಕತ್ತದೆ. ಆಮೇಲೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲ ದೇಶಗಳು ತಿಂಡಿದಾದ್ರೆ ಆಗಲ್ಲ ಬಕೆಟ್ ಕಟ್ಟೆ ಮಡಗ್ಬೇಕು, ಏನು ಬೇಕಿಲ್ಲ, ಕಾಡಲ್ಲಿ ಮೇಯ್ಕೊಂಡು ಬಂದು ಸಾಕು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದನ್ನ ಆರಂಭ ಕಟ್ತಿದ್ವಿ ನೋಡಿ, ಆರಂಭ ಕಟ್ಬಿಟ್ಟು ಸೂಲಿರುವಂತ ರೆಸ್ಟ್ ಬಿಡ್ತಿದ್ವಿ 10 ನಿಮಿಷ. ಅವಾಗ ಮೈ ಕೈ ಬಿಟ್ಟು ತುಂಬಾ ನಿಂತ್ಕೊಂಡ್ರೆ ಮನಸ್ಸನಿಗೆ ತಾನಾಗೆ ವಿಶೇಷ ಕೇಳ್ಪಟ್ಟೆ. ಈಗ ಈಗ ಹೆಚ್ಚಾದ ಹಸುಗಳಾಗಿದ್ರೆ ಒಂದ್ 8 ತಿಂಗಳಾದ್ರಂಗೆ ನಾವು ಕನ್ಸೀವ್ ಆಗಿದಾಗ ಓಡಕ್ಕೂ ಆಗಲ್ಲ. ಅದ್ರಲ್ಲಿ ಒಂದ್ ವಿಷಯ ಕಂಡ್ಪಟ್ಟೆ, ನೇಗಿ ಕಟ್ಟಿದ್ರ ಅಂತ ಹಿಂಗೆ ಯಾರೋ ಅವ್ರು ಕಟ್ಟಾಕಿ 2 ನಿಮಿಷ ಕಟ್ಟಾಕಿದ್ರಂತೆ ಆ ಕರು ಹೋಗ್ತಂತ ಹೇಳಿ. ಕರು ಹಾಕೋ ಟೈಮಲ್ಲೂ ಕೂಡ ಹೊಲ ಉಲ್ಟಾ ಎಷ್ಟೋ ಜನ ಎಷ್ಟೋ ಕೆಪಾಸಿಟಿ ಹಾಕಿನಿ. ಉತ್ತುಬಾಳಲ್ಲಿ ನೀರು ಒಳ ಉತ್ತುಬಾಳಲ್ಲಿಂದ ಉತ್ತುಬಾಳಲ್ಲೇ ಮಳೆ ಹುಟ್ಟಿದ್ದು, ಉತ್ತರ ಮಳೆ ಹೋದ್ರೆ ಉತ್ತುಬಾಳಲ್ಲಿ ನೀರು ಕುಡಿತಿದ್ದವು. ನಾಟಿ ಜನ ಇಲಾಖೆ ನಾವು ಕುಡ್ಸ್ಕೊಂಡು ಹುಳಿ ಬಿತ್ತಿದ್ವಿ. ಅದೆಲ್ಲ ಗೊತ್ತಾಗುತ್ತೆ ನಮ್ಮ ಹಳ್ಳಿಕಾರದಲ್ಲಿ ಏನ್ ಶಕ್ತಿ ಇದೆ ಅಂತೇಳಿ ಅದೆಲ್ಲ ಗೊತ್ತಾಗುತ್ತೆ. ಆದ್ರೆ ಕೆಲಸ ಮಾಡ್ತಾ ಕರು ಹೋಗ್ತು ಅಂತಂದ್ರೆ ಅಲ್ಲಿಗೆ ಮನುಷ್ಯನಿಗೂ ಆರೋಗ್ಯ, ಅವು ನಮ್ಮ ಉತ್ತಮವಾದಂತ ತಳಿ. ಹೌದು. ಇವ್ರು ಈಗ ಶ್ರೀಮಂತ ಮಾಡ್ತಿರೋ ಉದ್ದೇಶ ಇನ್ನೇನು ಇಲ್ಲ, ನಾವೇನ್ ತೋರ್ಸ್ಕೋಬೇಕು ನಮ್ದು ದುಡ್ಡು ಅಂತ ಏನಿಲ್ಲ. ನಮ್ಮಿಂದ ಇನ್ನೊಂದು 4 ಜನ ಉತ್ತೇಜನ ಈ ರೀತಿ ಉಚ್ಚರಣೆ ಆಗಿ ಇನ್ನೊಬ್ರು ಸಾಕ್ಲಿ, ಸ್ವಲ್ಪ ಬೆಳಿಲಿ ಮುಂದಕ್ಕೆ ಅಂತ ಅಷ್ಟೇ ಮಾಡ್ತಿರೋ ಉದ್ದೇಶ. ಅವ್ರು ದುಡ್ಡು ಕಾಸು ತೋರ್ಸ್ಕೊತಕ್ ಬಂದಿರೋದ್ರೆ ಗಿದ್ದೆ ಮಾಡ್ಬೇಕು ಅಂತೆಲ್ಲ ಕಾರ್ ತಂದು ಮಾಡ್ಕೋಬಹುದು. ಅದನ್ನೆಲ್ಲ ಬಿಟ್ಟು ಶ್ರೀಮಂತ ಮಾಡ್ತಾರೆ ಅಂದ್ರೆ ನಿಜಕ್ಕೊಂದು ಹೆಮ್ಮೆ ವಿಷಯ ಅಂತಾನೆ ಹೇಳ್ಬೋದು. ನಮ್ ರೈತ ಪರಂಪರೆ ಹೀಗೆ ಉಳಿತಾ ಹೋಗ್ಲಿ, ಮುಂದೆ ಹಳ್ಳಿಕಾರ್ ಬೆಳಿಲಿ, ಹಳ್ಳಿಕಾರ್ ಉಳಿಸಿ ಅಂತ ಇಷ್ಟಪಡ್ತೀನಿ. ಸರ್ ನಮಸ್ತೆ. ಹೇಳಿ ಸರ್. ನಮಸ್ಕಾರ. ಹೇಗೆ ಅನ್ಸ್ತದೆ ಸರ್? ಈಗ ತುಂಬಾ ಚೆನ್ನಾಗಿದೆ. ಹೌದು. ಖುಷಿ ಇದೆಯಾ? ಖಂಡಿತ. ನಿಮ್ಗೆ ಏನಾಗ್ಬೇಕು? ನಮ್ಮ ಸ್ನೇಹಿತರು, ಸಂಬಂಧಿಕರು, ಒಡನಾಡಿಗಳು, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಪಕ್ಕದ ಗ್ರಾಮದವರೇ, ನಾವು ಚಿಕ್ಕಳ್ಳಿಯವರು. ನೀವು ರೈತ ಪರಂಪರೆಯಿಂದ ಬಂದಿರೋ? ನಾವು ಅವಾಗ ನಮ್ಮ ತಾತನ ಕಾಲದಲ್ಲೂ ರೈತ ಪರಂಪರೆಗೆ ಬಂದಿರೋರು. ನಮಗೂ ತುಂಬಾ ಇಷ್ಟ. ಬಟ್ ನಾವೇನು ಮಾಡಕ್ ಅನ್ಸುತ್ತೆ ಶಕ್ತಿ ಇಲ್ಲ. ಅದಕ್ಕಾಗಿ ನಮ್ಮ ಯಾರು ನಮ್ಮ ಸ್ನೇಹಿತರು ಮಾಡ್ತಾ ಇದಾರೆ ಅಲ್ಲೆಲ್ಲ ಬಂದು ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಹಸುಗಳಾಗ್ಲಿ ನಾಟಿ ದನ ಆಗ್ಲಿ ಕಟ್ಟಿದೀರಾ? ಎಲ್ಲ ಕಟ್ಟಿದೀವಿ, ಕಟ್ತಾನೆ ಇದೀವಿ. 10% ಇಲ್ಲಿ ಕಟ್ತಾನೆ ಇದೀವಿ. ಎಷ್ಟು ನಿಮ್ಮಲ್ಲಿ ಎಷ್ಟು ಹಸುಗಳಿದೆ? ಇಲ್ಲ ಅಂದ್ರೆ ಇವಾಗ ಒಂದು ಹಸು ಒಂದ್ ಕರು ಇದೆ. ಒಂದು ನಾಟಿ ಹಸು ಇದೆ. ಮಾಗಡಿಯಿಂದ ತಂದಿದ್ದು ನಾವು. ಅನ್ನಲ್ಲಿ ಗಲ್ರು ದೊಡ್ಡದು ಒಂದು ಬೀಜದವ್ರಿಗೆ ಕೈಲಿ ಇದ್ ಮಾಡ್ಸಿದ್ದು, ಕ್ರಾಸಿಂಗ್ ಮಾಡ್ಸಿದ್ದು. ನಮ್ಮನೇಲೆ ಬಂದ್ ಕರು ಹಾಕ್ತು. ಓರ್ ಗರುನೇ ಹಾಕಿದೆ. ಚೆನ್ನಾಗಿದೆ ಕರು ಹಾಕಿ ಆಯ್ತು. ಒಂದ್ 4 ತಿಂಗಳಾಯ್ತು. ನೀವು ಕೂಡ ನಾಟಿ ಹಸು ನಶಿಸಿ ಹೋಗದೆ ಇರೋ ಕಾರಣಕ್ಕೋಸ್ಕರ ನಶಿಸಿ ಹೋಗ್ಬಾರ್ದು ಅಂತಾನೆ ನಾವು ಪ್ರೋತ್ಸಾಹ ಮಾಡ್ತಾ ಇರೋದು. ಎಲ್ಲಾರು ಒಂದ್ ಇಚ್ಛೆನೂ ಅಷ್ಟೇ, ಇಲ್ಲಿ ಬಂದಿರೋ ನಾಟಿ ತಳಿ ನಶಿಸಿ ಹೋಗ್ಬಾರ್ದು, ಮುಂದಿನ ದಿನಗಳಲ್ಲಿ ಬೆಳಿಬೇಕು. ಸರ್ ಏನಿಲ್ಲ, ಇಷ್ಟೇ ನಾವ್ ಹೇಳಕ್ ಇಷ್ಟಪಡೋದು. ಈಗ ಹಿಂಗ್ ಹಿಡಿದಿದೀವಲ್ಲ ಇದನ್ನ ಯಾವ್ದೇ ಈಲಾದ ಜನಕ್ಕೆ ಹಿಂಗ್ ಹಿಡಿದಾಗ ಇದಕ್ಕೆ ಕೈ ಹಾಕ್ದಾಗ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಹೌದೌದು. ನಾವೇನು ಹೇಳೋದ್ ಬೇಕಾಗಿಲ್ಲ, ಇದು ಅದ್ ಹಂಗೆ ಇದು ಹಿಂಗೆ ಅಂತ ಯಾರು ಇದು ಏನು ಹೇಳೋದ್ ಬೇಕಾಗಿಲ್ಲ. ಈ ಕೈ ಏನ್ ಇಟ್ಟಿದೀವಿ ಆ ಸ್ಪರ್ಶ ಏನಿದೆ ಅಂತ ಅದು ಕೇಳೋ ಪ್ರಶ್ನೆ ಯಾರು ಕೇಳ್ತಾರೆ ಅವರೇ ಇಟ್ಟು ನೋಡ್ಬೇಕು. ಹೌದು. ನಮ್ಮ ಬಾಯಿಂದ ಹೇಳೋದ್ ಬೇಡ, ಅದೇ ಕೊಡ್ತದೆ ಉತ್ತರ. ಈ ಭಗವಂತನೇ ಕೊಡ್ತಾನೆ ಉತ್ತರ. ಇನ್ನೇನು ನಾವ್ ಏನು ಹೇಳಕ್ ಇಷ್ಟಪಡಲ್ಲ. ಆರೋಗ್ಯ ಹೇಗಿರ್ತದೆ, ನಮ್ಮ ಇದ್ರನ್ನ ಉಸಿರು ಹೇಗಿರ್ತದೆ, ಇದರ ಹಾವಭಾವ ಹೇಗಿರ್ತದೆ ಅಂತ ನಾವು ಹತ್ರ ನಿಂತ್ಕೊಂಡಾಗ ಸ್ಪರ್ಶ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಈ ನಾಟಿ ತಳಿ ಏನಾದ್ರು ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಬೇರೆ ಹಸುಗಳಿಗೆ ಹೆಚ್ಚಾಗ್ಲಿ ಅದಕ್ಕೊಂದು SID ನೀವು ಕೂಗೋದು ರಿಯಾಕ್ಟ್ ಮಾಡಲ್ಲ. ಯಾವ ಕಾರಣ ರಿಯಾಕ್ಟ್ ಮಾಡ್ತಾರೆ? ಖಂಡಿತ ಸರ್. ಇದು ಮನೆಯಲ್ಲಿ ನಮ್ಮ ಏನ್ ಸಂಬಂಧಿಕರು ಇರ್ತೀವಿ ಆ ರೀತಿ, ಮನೆಯವ್ರು ಯಾವ ರೀತಿ ಇರ್ತೀವಿ ಆ ರೀತಿ ಹೊರತು ನಾವು ಬೇರೆಯವ್ರ ತರ ಅಂತ ಎಂದಿಗೂ ನೋಡಕ್ ಆಗಲ್ಲ ಇದನ್ನ. ಅದಕ್ಕೆ ಇವತ್ತು ಈ ಮನೆಯವರೇ ಭಗವಂತ ನಿಂತಿರೋದು. ಅಜ್ಜ ಅಲ್ಲ ಹೇಳುದು, ಅವ್ರು ಮಾತಂದ್ ಬರಲ್ಲ, ಸೇಮ್ ನಮ್ಮನೆ ಮಗಳೇ ಅಂತಾನೆ ಹೇಳೋದು. ಎಲ್ಲಾನು ಇದೆ. ಅವ್ರ ಮಕ್ಳಿಗೆ ಊಟ ಮಾಡಿಸ್ತಾರೋ ಇಲ್ವೋ ಗೊತ್ತಿರಲ್ಲ. ಫಸ್ಟ್ ಇದು ಏನಾಗಿದೆ ಎತ್ತಾಗಿದೆ ಅಂತ ಅವ್ರು ಯಾವ್ದೋ ಒಂದು ಫಂಕ್ಷನ್ ಹೋಗಿದ್ರು ತಲೆಯಲ್ಲಿ ಇಲ್ಲೇ ಕೊರಿತಾ ಇರ್ತದೆ ಅವ್ರಿಗೆ. ಹೌದೌದು. ಏನ್ ಆಗಿರ್ಬೋದು, ಏನು ಎತ್ತ ಅಂತ. ಇವಂದ್ರೆ ಯಾವ ರೈತರ ಪರಂಪರೆ ಎಲ್ಲಾನು ಅದೇ ತರ ಇರೋದು. ಈ ನಮ್ಮ ವರ್ಣ ಹೋಗ್ಲಿ ಈ ಭಾಗದಲ್ಲಂತೂ ತುಂಬಾ ದನಗಳಿದ್ದು. ಈಗೆಲ್ಲ 100ರಲ್ಲಿ 80% ಇಲ್ಲ, ಇರೋದೇ ಎಲ್ಲ 20%. ಅದು ಹುಡುಕಿ ತಡ್ಕಿ. ಅದರಲ್ಲೂ ನಮ್ಮ ಸ್ನೇಹಿತರಾದಂತವ್ರು ಇಂಥವ್ರುಗಳು ಸ್ವಲ್ಪ ಪ್ರೋತ್ಸಾಹ ಮಾಡ್ಕೊ ಬರ್ತಾ ಇರೋದ್ರಿಂದ ಬೆಳಿಬೇಕು. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಮನೇಲಿ ಒಂದು ನಾಟಿ ದನ ಇರಬೇಕು ಅನ್ನೋದೇ ನಮ್ಮ ಆಸೆ. ಸ್ನೇಹಿತರೆ, ಇನ್ನೊಂದು ಏನಂತಂದ್ರೆ ಈ ಹಳ್ಳಿಕಾರ್ ತಳಿ ನಶಿಸಿ ಹೋಗ್ತಿರೋ ಕಾರಣ ಒಂದು ಮೇನ್ ಕಸಾಯಖಾನೆ ಕೊಡ್ತಾ ಹೋಗ್ತಾ ಇದಾರೆ. ಖಂಡಿತ. ಅದನ್ನ ಕೊಡದಂತೆ ಹೋಗಿ ಮೇನ್ ಕೊಡದಂತೆ ಹೋಗಿ ಲೈಕ್ ನಮ್ ಕೈಲಿ ಸಾಕಾಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರು ಕೊಡ್ಬೋದು. ಖಂಡಿತ 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 ಗೋಶಾಲೆಗೆ ಬಿಡ್ಲಿ, ಗೋಶಾಲೆ ಬಿಟ್ಬಿಡ್ಬೋದು. ಸರ್ ಇಷ್ಟೇ ನಾವು ಹೇಳೋದು. ಯಾರೇ ಒಬ್ರು ನಾವು ಹಳ್ಳಿಕಾರಿಗೆ ನಾನ್ ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಹೋಗ್ಲಿ ಮಟ್ಟದಲ್ಲಿ ಬಂದು ಒಂದು ಪ್ರಚಾರ ಮಾಡಿ ಎಲ್ಲಾರ ಮನೇಲಿ ಒಂದು ಹಸು ಮಾಡಿದಾಗ ಅವರೇ ದೊಡ್ಡವರು. ಹೌದು. ಆತರ ಮಾಡ್ಬೇಕು ಹೊರತು ಯಾರ್ಯಾರಿಗೂ ದೊಡ್ಡವರಲ್ಲ. ಇಲ್ಲಿ
ಪ್ರತಿಯೊಂದು ಮನೆ ಒಂದು ಹಸು ಸಾಕಕ್ಕೆ ಪ್ರೋತ್ಸಾಹ ಮಾಡ್ಬೇಕು. ಎಲ್ಲಿ ಮನೇಲಿ ಮಕ್ಕಳಿದ್ದಂಗೆ ಎಲ್ಲ ಆರೋಗ್ಯ ಚೆನ್ನಾಗಿರ್ತದೆ, ಇದ್ರ ಒಡನಾಟನೂ ಚೆನ್ನಾಗಿರ್ತದೆ. ಸ್ಪರ್ಶ ನೋಡಿ, ನೀವೇ ಮುಟ್ ನೋಡಿ ಸ್ಪರ್ಶ ಹೇಗಿದೆ ಅಂತ. ತುಂಬಾ ನೀವು ಇದ್ ಮಾಡಿದೀರಾ, ಮುಟ್ ನೋಡಿ ಸ್ಪರ್ಶ ಹೇಗಿದೆ ಏನಂತ. ನಿಜ ನಿಜ ಅಲ್ವಾ? ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅಂತ ಹೇಳಿ. ಏನನ್ಸ್ತದೆ ಸರ್ ಸೀಮಾದಕ್ಕೆ ಬಂದಿರೋ ಖುಷಿ? ಸೀಮಾದ ವೈಫ್ ಹೆಂಗಿದೆ? ನನ್ ಲೈಫ್ ಅಲ್ಲೇ ನಾನು ಇದೇ ಫಸ್ಟ್ ನಮ್ಮೂರಲ್ಲಿ, ನಮ್ಮ ಗ್ರಾಮದಲ್ಲಿ, ಲಲಿತಾದ್ರಿಪುರ ಗ್ರಾಮದಲ್ಲಿ ನಮ್ಮ ಮಲ್ಲಿಕಾರ್ಜುನ ಮಾಡಿರೋದು ನಂಗೆ ತುಂಬಾ ಸಂತೋಷ ಆಗಿದೆ. ಏನ್ ಸಂತೋಷ ಆಗಿದೆ ಅಂದ್ರೆ, ಇವತ್ತಿನ ದಿನದಲ್ಲಿ ಒಂದ್ ಹಳ್ಳಿ ಕರು ಸಾಕಿ ಎಲ್ಲ ಹಸು ಇಲಾತಿ ಹಸು ತಂದು ಲಾಭ ಮಾಡ್ಬೇಕು, ಹಸು ಕರಿಬೇಕು, ಹಾಲಲ್ಲಿ ಲಾಭ ಮಾಡ್ಬೇಕು ಅಂತಾರೆ. ಅದರಲ್ಲಿ ಬಸವಣ್ಣ ದೇವರ ಸಾಕಿರೋದ್ರಿಂದ ನಂಗೆ ತುಂಬಾ ಖುಷಿ ಆಯ್ತದೆ ಸರ್. ಶ್ರೀಮಂತ ಮಾಡಿದ್ರೆ ಇನ್ನೂ ಖುಷಿ ಆಯ್ತದೆ ಸರ್ ನನಗೆ. ಶ್ರೀಮಂತ ಮಾಡೋದು ತುಂಬಾ ಖುಷಿ ಆಗುತ್ತೆ. ಫುಲ್ ಖುಷಿ ಆಯ್ತದೆ ಸರ್ ನನಗೆ. ನಿಮ್ ಲಲಿತಾದ್ರಿಪುರದವ್ರೆ ಅಂತ ಈ ಗ್ರಾಮದವ್ರೆ ಸರ್. ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಟೈಮಲ್ಲಿ ಮಾಡಿದ್ರೆ ನಂಗೆ ನೆನ್ನೆ ಹೇಳೋ ವಿಷಯ ಬರ್ತೀನಿ ಅಪ್ಪ, ನಂಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳಿದ್ರು ಸರ್. ಎಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ರಾ ಸೀಮಂತಕ್ಕೆ? 100 ಸೀಟ್ಗೆ. 105 ಸೀಟ್ ಆಯ್ತು. ತುಂಬಾ ಒಂದು ಖುಷಿ ಪಡುವಂತ ವಿಚಾರ ಹೇಳ್ಬೋದು. ಈಗ ನೀವು ಎಷ್ಟು ಜನ ಬಂದಿದ್ದೀರಾ? ಹೌದು, ಸುತ್ತಮುತ್ತ ನೋಡ್ತಾ ಇದ್ದೀನಿ ಇಷ್ಟು ಜನ ಸೇರ್ಸಲ್ಲ. ಹೌದು, ಅದನ್ನೆಲ್ಲ ಬಂದೆ ಬಂದಾರ ಪಾಪ ಸರ್. ಅವ್ರ 5 ಜನ 3 ಜನ ಕರ್ಬಿಡ್ತಾರೆ, ಊಟ ಮಾಡ್ತಾರೆ, ಶಾಸ್ತ್ರ ಮಾಡ್ತಾರೆ. ನಮ್ದೆಲ್ಲಾರು ನೋಡ್ಬೇಕು, ಹಳ್ಳಿ ಕಾರ್ಯ ಬೆಳೆಸ್ಬೇಕು ಅಂದ್ಬಿಟ್ಟು ಎಲ್ಲಾರನ್ನೂ ಕರ್ದಿರಿ ಸರ್. ಸರ್ ನಮ್ ವಿಡಿಯೋ ಕಡೆಗೆ ನಿಮ್ನೆ ಕೇಳ್ಕೊಳ್ಳಿ ಅಂತ ಒಂದಕ್ಕೆ ಮುಂದುವರಿಬಾರ್ದು. ನೆಕ್ಸ್ಟ್ ಯಾವ ಹಿಂದೆ ಆಗ್ತಾ ಇರುತ್ತೆ ಎಲ್ರಿಗೂ ಹಳ್ಳಿ ಕಾರ್ಯ ಬೆಳೆಸೋರು ಉಳಿಸೋರು ಎಲ್ಲ ಕೈ ಮುಟ್ಟಾಕತ್ತೀನಿ. ಎಲ್ಲ ಶ್ರೀಮಂತ ಮಾಡಿ, ಎಲ್ಲ ಚೆನ್ನಾಗಿರ್ಲಿ. ಅದು ಇವತ್ತು ಇನ್ನೂ ಗ್ರ್ಯಾಂಡ್ ಆಗ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ದೇವ್ರ ಶಕ್ತಿ ಕೊಟ್ರೆ ಇನ್ನ ಗ್ರ್ಯಾಂಡ್ ಆಗಿ ಮಾಡಿ. ಎಲ್ಲ ಅವ್ಳ ಆಶೀರ್ವಾದ ಅವ್ರೇನ್ ಮಾಡ್ಕೋಬೇಕು ಮಾಡ್ತಾರೆ. ಎಲ್ಲ ಹಾಗೆ ಎಲ್ಲ ಆಲ್ವೇಸ್ ಇರುತ್ತೆ. ನೋಡ್ರಿ, ಕಾವೇರಿ ಸೀಮಾದ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಇನ್ನ ನಿಮ್ಗೆ ಯಾವ ತರ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಆ ತರ ವಿಡಿಯೋಸ್ ನ ಕವರ್ ಮಾಡ್ತೀನಿ. ಇವ್ರ ಬಗ್ಗೆ ಕ್ವಶನ್ಸ್ ಇದ್ರೆ, ಲೈಕ್ ಇವ್ರಿಗೆ ಕ್ವಶನ್ ಕೇಳಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ, ನಾವು ಕೇಳಿ ಇನ್ನ ನೆಕ್ಸ್ಟ್ ವಿಡಿಯೋನ ಮಾಡ್ಕೊಡ್ತೀನಿ. ಹಾಗೆ ಕೂಡ ಕರು ಹಾಕೋದ್ಮೇಲೆ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.